ಅವ್ರು ಬಿಟ್ಟೋದ್ ಪ್ರಾಪರ್ಟಿಗೆ ಮಾತ್ರ ನಾ ಗಲಾಟೆ. ಇದೇ ಮೂರ್ತಿ ರಾವು ಒಂದ್ 20 ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ, ಯಾವ ಹೆಣ್ಮಕ್ಳು ಮುಂದೆ ಬಂದು ತೀರ್ಸಿದಿರಿ ಹೇಳಿ? ಹೇಳಿ ಇವ್ರೆ, ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ. ಯಾರು ತೀರ್ಸಿದಿರಿ ಹೇಳಿ? ಅದೇ ಅಕ್ಕನ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ, ಅಕ್ಕ ಅಥವಾ ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ವಂಚೆ ಮೇಲಕ್ಕೆ ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡ್ಸೋದ್ರಿಂದ ಹಿಡಿದು ಎಂಜಲ್ ಲೋಟ ತೆಗೆಯೋದ್ರಿಂದ ಎಲ್ಲ ಮಾಡಿರ್ತಾರೆ. ಹೆಣ್ಮಕ್ಳು ಏನ್ ಮಾಡಿದ್ದಾರೆ? ಗಂಡ್ಮಕ್ಳು ಮದ್ವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟಪ್ಕು ಓಡಾಡ್ಕೊಂಡು ನಿಂತು ಬಿಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಊರವರೆಲ್ಲ, ಗಂಡ್ಮಗು ನೀನು ನಿನ್ ತಂಗಿ ಮದ್ವೆ ಮಾಡ್ಬೇಕು, ನಿಮ್ ಮನೆ ಮಂತನದ್ ಕಾಪಾಡ್ಬೇಕು ಅಂತ. ಆ ಸಿಸ್ಟಮ್ನ, ಆ ಸೊಸೈಟಿನ ಬರೇ ಒಂದ್ ಸೆಕ್ಷನ್ 6 ಹಾಳು ಮಾಡ್ಬಿಡ್ತು. ನಮ್ಗೇನಾಯ್ತಿದೆ ಅಂತಾನೆ ಗೊತ್ತೇ ಆಗ್ಲಿಲ್ಲ. ಆಗ್ಲೋ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು. ತಿಳಿತೋ ಇಲ್ವೋ? ಹೆಣ್ಮಕ್ಳು ನಮ್ಮವ್ರೇನೆ, ನಮ್ ಜೊತೆಗೆ ಹುಟ್ಟಿದವ್ರು, ಕಷ್ಟಕ್ಕಾಗೋರು, ಬೆನ್ನಿಗೆ ಬಿದ್ದವ್ರು. ಬಾಂಧವ್ಯ ಕಿತ್ತಾಕ್ಬಿಟ್ವಲ್ಲ. ಹೋಗೆ ನಿಮ್ಮ ಅಪ್ಪನ ಮನೆಯಿಂದ ಏನ್ ತಂದಿ ಅಂತ, ಹೊಸ ಕಾನೂನು ಬಂದಿದ್ಯಂತೆ ಅಂತ, ನೋಟಿಸ್ ಕೊಡು ಅಂತ ಓಡಿಸಿದ್ರು. ನೋಟಿಸ್ ಬಂತು. ಪಾಪ ಇವನ್ ನಂಬ್ಕೊಂಡ್ ಬಂದಿದ್ಲಲ್ಲ ಹೆಂಡತಿ, ಅವಳು ಯಾಕೆ ಸಪ್ಪಗಿದ್ದೀರಿ, ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ. ಇಲ್ಲ, ಹಿಂಗೆ ನಿನ್ನ ಅತ್ತಿಗೆ ನಾದ್ನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ. ಯಾಕಂತೆ ಅಂತ, ಹಿಂಗೆ ಅಂತ. 2 ದಿನ ಸುಮ್ನಿದ್ದ ಗಂಡ. 3ನೇ ದಿನ ಯೋಚನೆ ಮಾಡ್ದ, ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ. ಆಯ್ತಾ ಇಲ್ಲ? ಈ ಕಡೆ ಪ್ಲೈಂಟಿಫ್ ಲಾಯರ್, ಆ ಕಡೆ ಡಿಫೆಂಡೆಂಟ್, ಈ ಕಡೆ ಡಿಫೆಂಡೆಂಟ್ ಲಾಯರ್, ಆ ಕಡೆ ಪ್ಲೈಂಟಿಫ್. ಸರಿ ಹೋಯ್ತಾ ಇಲ್ಲ? ತಪ್ಪು ಇವ್ರೆ, ಗೊತ್ತಾಯ್ತಲ್ಲ? ತಗೊಳ್ಳಿ, ನಿಮ್ಗೇನ್ ಬರ್ಬೇಕು ಅದ್ ತಗೊಳ್ಳಿ. ಮೂರ್ತಿ ರಾವ್ ಏನಾದ್ರು 20-30 ಲಕ್ಷ ಸಾಲ ಬಿಟ್ಟು ವಿನಿವಿಂಗ್ ಶಾಸ್ತ್ರಿ ಆಗಿದ್ರೆ ನೀವ್ ಯಾರು ಆ ಕಡೆ ದಿಕ್ಕಿಡ್ತಿರ್ಲಿಲ್ಲ. ನನ್ನ ಹೇಳಿದ್ರು ನೋಡಿ, ಸಾರಾದವನ ಅದೆಷ್ಟೋ ಕೋಟಿ ಆಸ್ತಿ ಬಿಟ್ಬಿಟ್ಟಿದ್ದ, ಅವನ ತಿಥಿಗೆ ಯಾರು ಬರ್ಲಿಲ್ಲ ಅಂತ. ಅಷ್ಟೋ ಕೋಟಿ ಆಸ್ತಿ ಅಲ್ಲ ಅದು, ಅಷ್ಟ್ ಜನಕ್ಕೆ ನಾಮ ಹಾಕ್ಬಿಟ್ಟಿದ್ದ ಅವನು, ಅದಕ್ಕೆ ಯಾರು ಬರ್ಲಿಲ್ಲ. ಇದೆಲ್ಲ ತಪ್ಪಿದು. ಕೇಳಿ, ಅವ್ರಿಗೇನ್ ಬೇಕೋ ತಗೊಳ್ಳಿ. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎ ಮೊಮೆಂಟ್ the female members should be denied their rights. They are entitled for the rights as if they are the co-partners. As per the Vinita Sharma, you are entitled to take it. You can also take it. ಹೆಂಗು ಜೈರಾಮ ನಿಮ್ಮಂತೆ ಇದ್ದಾನೆ, ದ್ವಾರಕನು ನಿಮ್ಮಂತೆ ಇದ್ದಾನೆ, ರಾಘವೇಂದ್ರ ನಿಮ್ಮಂತೆ ಒಪ್ತಿಲ್ಲ, 2ನೇ ಹೆಂಡತಿ ಮಗ. ನೋಡ್ಕೊಳ್ಳಿ, ಅವ್ರಿಗೆ ಹೇಳಿ. ಇಲ್ಲಿ ಶೇರ್ ಮಾಡಕ್ ಅವೆಲ್ಲ ಆಗಲ್ಲ. ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್ ಹಿಯರ್. ಗೊತ್ತಾಯ್ತಲ್ಲ? ಲೆಟ್ ಅಸ್ ಸಿ. ಮಾಡ್ತಿದ್ದೆ, ಪ್ರೊವೈಡೆಡ್ ದೇ ಆರ್ ಆಲ್ ಅಗ್ರಿಯಬಲ್. ನೋಡಿ ಕರ್ಕೊಂಬನ್ನಿ, ಅವರು ಬಂದ್ರೆ ನೋಡೋಣ. ಅವಾಗ ಮುಳಬಾಗಿಲು ಸೂಟು ಮುಗಿಯುತ್ತೆ.